ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಫಸ್ಟ್ ಟೆಸ್ಟ್ದು ಫಿಸಿಕ್ಸ್ 2 ಕ್ವಶನ್ ಪೇಪರ್ಗಳನ್ನ ಹೇಳ್ಕೊಡ್ತೀನಿ ಅಂತ. ಒಂದು ಕ್ವಶನ್ ಬಂದುಬಿಟ್ಟು ಮೈಸೂರ್ದು ಇದೆ ರೀ, ಇದು ಒಂದು ಕ್ವಶನ್ ಪೇಪರ್. ಇನ್ನೊಂದು ಕ್ವಶನ್ ಬಂದುಬಿಟ್ಟು ಬೆಂಗಳೂರು ಸೌತ್ ಇದೆ ನೋಡ್ರಿ. ಓಕೆ, ಸೊ 2 ಕ್ವಶನ್ ಪೇಪರ್ಗಳನ್ನು ಈ ಒಂದು ವಿಡಿಯೋಲಿ ಹೇಳ್ಕೊಡ್ತೀನಿ ಅಂತ. ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದಿತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಸೊ ಇವೆಲ್ಲ ಎಲ್ಲಿ ಹೆಲ್ಪ್ ಆಗ್ತಾವೆ ಅಂದರೆ, ನಿಮ್ಮದು ಫಸ್ಟ್ ಟೆಸ್ಟ್ ಇನ್ನೂ ಮುಗ್ದಿದ್ದಿಲ್ಲ ಅಂದರೆ ಒಂದು ಐಡಿಯಾ ಬರ್ತದೆ ನಿಮಗೆ ಕ್ವಶನ್ ಪೇಪರ್ ಯಾವ ಥರ ಇರ್ತದೆ ಅಂತ. ಮತ್ತು ಮಿಡ್ ಟರ್ಮಿಗೂ ಇವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದೇ ರೀತಿ ಎನ್ಯುವಲ್ ಎಕ್ಸಾಮಿಗೂ ಇವೇ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ರೀ. ಈಗಾಗಲೇ ನಾನು ಆಲ್ ಸಬ್ಜೆಕ್ಟ್ ಏನು ಅಂದರೆ ಬ್ಲೂ ಪ್ರಿಂಟನ್ನು ಹೇಳ್ಕೊಟ್ಟಿದ್ದೀನಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕನ್ನಡ ಆ್ಯಂಡ್ ಇಂಗ್ಲೀಷ್. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದುಬಿಟ್ಟು ನಿಮಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಅವೈಲೇಬಲ್ ಇದೆ ನೋಡಿರಿ. ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ದು PDF ಅವೈಲೇಬಲ್ ಇದೆ. ತಮಗೇನಾದರೂ ಬೇಕಾಗಿತ್ತು ಅಂದರೆ ಅದೇನದ ನೀವು ನನಗೆ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅದನ್ನು ತೊಗೋಬೋದು. ಬಟ್ ಅದಕ್ಕೆ ಪೇ ಮಾಡಬೇಕಾಗುತ್ತೆ ಅಮೌಂಟ್. ಓಕೆ, ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅಷ್ಟೇ ಏನದ PDF ಅವೈಲೇಬಲ್ ಅದ ರೀ ಇಂಪಾರ್ಟೆಂಟ್ ಕ್ವಶನ್ದು, ಮ್ಯಾಥಮೆಟಿಕ್ಸ್ ಅಷ್ಟೇ. ಓಕೆ, ಸೊ ಯೂಸಿಂಗ್ ಟೆಲಿಗ್ರಾಮ್ ಯು ಕ್ಯಾನ್ ಜಾಯಿನ್ ಮೈ ಟೆಲಿಗ್ರಾಮ್ ಗ್ರೂಪ್. ಸೊ ಲಿಂಕ್ ಎಲ್ಲಿದೆ ಅಂತಂದರೆ ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿದನ್ನು ಯೂಸ್ ಮಾಡ್ಕೊಂಡು ತಾವು ಜಾಯಿನ್ ಆಗಬಹುದು. ರೈಟ್, ಸೊ ಇದು ಕ್ವಶನ್ ಪೇಪರ್ ಬಂದುಬಿಟ್ಟು ಎಲ್ಲಿದೆಯಪ್ಪ ಇದು ಅಂದರೆ ಮೈಸೂರು ಇದೆ ನೋಡ್ರಿ. ಇದು ಎಲ್ಲಿಂದ ಇದೆ ರೀ ಕ್ವಶನ್ ಪೇಪರ್ ಅಂದರೆ ಮೈಸೂರು ಕ್ವಶನ್ ಪೇಪರ್ ಇದೆ. ಫಿಸಿಕ್ಸ್ ಇಲ್ಲಿ ನಿಮಗೆ ಟೈಮ್ ಡ್ಯೂರೇಷನ್ 90 ಮಿನಿಟ್ಸ್ ಇದ್ದಿರ್ತದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇದ್ದಿರ್ತದೆ ಅಂದರೆ 35 ಮಾರ್ಕ್ಸ್ ಇದ್ದಿರ್ತದೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅಲ್ವಾ, ಅದು ಕಾಲೇಜ್ ವೈಸ್ ಡಿಸ್ಟಿಕ್ ವೈಸ್ ಚೇಂಜ್ ಆಗುತ್ತೆ ರೀ. ಓಕೆ, ಇಲ್ಲಿ ನೋಡಿರಿ, ಫಸ್ಟ್ ನಿಮಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಎಷ್ಟು ಅದಾವೆ ಅಂದರೆ 5 ಕ್ವಶನ್ಸ್ಗಳು ಅದಾವೆ. ಏನದ ನೋಡಿರಿ, ಚಾರ್ಜ್ ಆಫ್ ಆ್ಯನ್ ಅಲ್ಫಾ ಪಾರ್ಟಿಕಲ್. ಚಾರ್ಜ್ ಆಫ್ ಆ್ಯನ್ ಅಲ್ಫಾ ಪಾರ್ಟಿಕಲ್ ಈಸ್ ಡ್ಯಾಶ್ ಅಂತ ಎ ಆಪ್ಷನ್, ಬಿ ಆಪ್ಷನ್, ಸಿ ಮತ್ತು ಡಿ ಕೊಟ್ಟಿದ್ದಾನೆ. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ತಾವು ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೆಕೆಂಡ್ ಕ್ವಶನ್, a soap bubble is given a negative charge, then its radius is decreases, increases, remains uncharged, first decreases and then increases ಅಂತ. ಯಾವ್ದು ಕರೆಕ್ಟ್ ಆಗುತ್ತಾ ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಥರ್ಡ್ ಕ್ವಶನ್ ನೋಡ್ರಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮ್ ಎ ಕಂಡಕ್ಟಿಂಗ್ ಸ್ಪಿಯರ್. ಎ ಆಪ್ಷನ್, ಬಿ ಆಪ್ಷನ್, ಸಿ ಮತ್ತು ಡಿ ಆಪ್ಷನ್ಸ್ ಕೊಟ್ಟಿದ್ದಾನೆ ನೋಡ್ರಿ. ನಿಮ್ಗೇನಾದರೂ ಡೌಟ್ ಇದ್ದಿತ್ತು ಅಂತಂದರೆ ನಿಮ್ಮ ಲೆಕ್ಚರರ್ಸ್ಗಳನ್ನ ಕೇಳಿ ಕ್ಲಿಯರ್ ಮಾಡ್ಕೋರಿ. ಫೋರ್ತ್ ಕ್ವಶನ್, ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ದ ರೆಸಿಸ್ಟೆನ್ಸ್ ಡಿಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಅಂತ. ಕಾಪರ್, ಟಂಗಸ್ಟನ್, ಜರ್ಮೇನಿಯಮ್, ಅಲ್ಯೂಮಿನಿಯಮ್. ಫಿಫ್ತ್ ಕ್ವಶನ್, ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಆಲ್ ಮೆಟಲ್ಸ್ ಈಸ್ ಮೋಸ್ಟ್ ಅಫೆಕ್ಟೆಡ್ ಬೈ ಡ್ಯಾಶ್ ಅಂತ. ಎ ಆಪ್ಷನ್ ಟೆಂಪರೇಚರ್, ಬಿ ಆಪ್ಷನ್ ಪ್ರೆಷರ್, ಸಿ ಆಪ್ಷನ್ ಎಲೆಕ್ಟ್ರಿಕ್ ಫೀಲ್ಡ್, ಡಿ ಆಪ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದೆ ರೀ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಯ್ತಲ್ವಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ 2 ಮಾರ್ಕಿಂದು 3 ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾನೆ ಅಂದರೆ 4 ಕ್ವಶನ್ಸ್ಗಳು ಕೊಟ್ಟಿದ್ದಾನೆ ನೋಡ್ರಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಕೂಲಮ್ಸ್ ಲಾ ಅಂತ. ಸೆಕೆಂಡ್ ಒನ್, ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಥರ್ಡ್ ಒನ್, ಗಿವ್ ಎಕ್ಸಾಂಪಲ್ಸ್ ಫಾರ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ. ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ವಾಟ್ ಈಸ್ ಮೊಬಿಲಿಟಿ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಅದ ನೋಡ್ರಿ. ಓಕೆ, ಇವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಾವ್ರಿ, ಹಾಗಾಗಿ ಇವುಗಳನ್ನು ಜಾಸ್ತಿ ಫೋಕಸ್ ಮಾಡಿರಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ 3 ಮಾರ್ಕಿನ 3 ಕ್ವಶನ್ಸ್ ಅದಾವೆ. ಇಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾನೆ ಅಂದರೆ 4 ಕೊಟ್ಟಿದ್ದಾನೆ. ಔಟ್ ಆಫ್ 4 ಎಷ್ಟು ಬರೀಬೇಕಂದ್ರೆ 3 ಕ್ವಶನ್ಸನ್ನು ಬರೀಬೇಕು. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ಪ್ಲೇನ್ ಸ್ಟೇಬಲ್ ಆ್ಯಂಡ್ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್ ವೆನ್ ಡೈಪೋಲ್ ಈಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ. ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ ಅಂತ ನೋಡ್ರಿ. ಇಲ್ಲಿ ನಾನು ನಿಮಗೆ ಫಿಸಿಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳ್ಕೊಟ್ಟಿದ್ದೀನಿ, ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳ್ಕೊಟ್ಟಿದ್ದೀನಿ, ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ಕೊಟ್ಟಿದ್ದೀನಿ, ಕನ್ನಡನೂ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ಕೊಟ್ಟಿದ್ದೀನಿ ನೋಡಿರಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ
ಅಥವಾ ನನ್ನ ಚಾನಲಿಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲೇನದ ನಿಮಗೆ ಪ್ರತಿಯೊಂದು ವಿಡಿಯೋನೂ ಸಿಗ್ತದೆ. ತುಂಬಾ ಇಂಪಾರ್ಟೆಂಟ್ ವಿಡಿಯೋಸ್ ಇದ್ದಾವೆ. ತುಂಬ ವಿಡಿಯೋಗಳು ಮಾಡಿದ್ದೀನಿ, ಅವೆಲ್ಲವನ್ನ ನೋಡಿ ತಾವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತಂದರೆ ಇಲ್ಲಿ 5 ಮಾರ್ಕಿಂದು 2 ಕ್ವಶನ್ಸ್ಗಳು ಅವ ನೋಡ್ರಿ. ರೈಟ್, ಎಷ್ಟು ಕೊಟ್ಟಿದ್ದಾನೆ ಟೋಟಲ್ ಅಂದರೆ 3 ಕೊಟ್ಟಿದ್ದಾನೆ, ಅದರಲ್ಲಿ 2 ಬರೀಬೇಕು. 1 2 3 ಇದೆ ನೋಡಿರಿ. 3ಯಲ್ಲಿ ಎಷ್ಟು ಬರೀಬೇಕು ಅಂದರೆ ಎಸ್ 2 ಬರೀಬೇಕು. ಇಲ್ಲಿ ನಿಮಗೆ 10 ಮಾರ್ಕ್ ಕವರ್ ಆಗ್ತದೆ ನೋಡಿರಿ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ AXL ಲೈನ್ ಅಂತ. ನೆಕ್ಸ್ಟ್ 15th ಕ್ವಶನ್ ನೋಡ್ರಿ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಎಟ್ ಎನಿ ಪಾಯಿಂಟ್ ಅಂತ. ಸೊ ಲಾಸ್ಟ್ ಕ್ವಶನ್ ನೋಡ್ಕೊರಿ, ಡಿಫೈನ್ ಓಮ್ಸ್ ಲಾ ಅಂತ ಏನದ ಇದು ನೋಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿಲ್ಲ ಅಂದರೆ. ಸೊ ಲಾಸ್ಟ್ ಕ್ವಶನ್ 5 ಮಾರ್ಕಿಂದು ಏನದ ನೋಡ್ರಿ, ನೀವೇ ನೋಡ್ಕೊಳ್ರಿ. ಇದು ಟೈಮ್ ಆಗುತ್ತಾ ನೋಡ್ಕೊಂಡು ಸಾಲ್ವ್ ಮಾಡಿರಿ. ಐ ಥಿಂಕ್ ಇಟ್ ಈಸ್ ನ್ಯೂಮರಿಕಲ್ ಪ್ರಾಬ್ಲಮ್, NP ಇದೆ ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಇವಾಗ ಒಂದು ಕ್ವಶನ್ ಪೇಪರ್ನ ಹೇಳ್ಕೊಟ್ಟ. ಫಸ್ಟ್ ಕ್ವಶನ್ ಪೇಪರ್ ಕಂಪ್ಲೀಟೆಡ್. ಸೆಕೆಂಡ್ ಕ್ವಶನ್ ಪೇಪರ್ಗೆ ಹೋಗೋಣವಾ? ಎಸ್, ಇದು ಬಂದ್ಬಿಟ್ಟು ಬೆಂಗಳೂರು ಸೌತ್ ಇದೆ ನೋಡ್ರಿ. ಸೆಕೆಂಡ್ PUC ಫಸ್ಟ್ ಟೆಸ್ಟ್ ಆಗಸ್ಟ್ 2024. ಫಿಸಿಕ್ಸ್ ಸಬ್ಜೆಕ್ಟ್ ಕೋಡ್ 33 ಇದೆ. ಇನ್ಸ್ಟ್ರಕ್ಷನ್ಸ್ ಎಲ್ಲವನ್ನ ಚೆನ್ನಾಗಿ ಓದ್ಕೊಳ್ರಿ. ಟೈಮ್ ಡ್ಯೂರೇಷನ್ 1 hour 30 minutes. ಮ್ಯಾಕ್ಸಿಮಮ್ ಮಾರ್ಕ್ಸ್ 35 ಮಾರ್ಕ್ಸ್ ಅದ ನೋಡ್ರಿ. ಓಕೆ, ಸೊ ಕ್ವಶನ್ ನೋಡ್ರಿ, ಇಫ್ ಎ ಗ್ಯಾಸ್ ರಾಡ್ rubbed with a silk cloth then the glass rod acquires a charge. ಇಲ್ಲಿ ನಿಮಗೆ 7 MCQ ಅದ ನೋಡ್ರಿ. ನಾನು ಆಲ್ರೆಡಿ ಹೇಳಿದ್ದೀನಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇಟ್ ಈಸ್ ಡಿಪೆಂಡ್ಸ್ ಆನ್ ಕಾಲೇಜ್ ಆ್ಯಂಡ್ ಡಿಸ್ಟಿಕ್. ಕಾಲೇಜ್ ಮತ್ತು ಡಿಸ್ಟಿಕ್ ಮೇಲೆ ಡಿಪೆಂಡ್ ಆಗಿರ್ತದೆ ರೀ. 7 into 1 ಕೊಡ್ಬೋದು, ಅಥವಾ 1 into 5 ಕೊಡ್ಬೋದು, ಅಥವಾ 1 into 10 ಕೊಡ್ಬೋದು. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನ A B C D, ಯಾವ್ದು ಕರೆಕ್ಟ್ ಆಗ್ತದೆ ನೋಡ್ರಿ. ಇಫ್ ದ ಲೀಸ್ಟ್ ಪಾಸಿಬಲ್ ವ್ಯಾಲ್ಯೂ ಆಫ್ ಚಾರ್ಜ್ ಇನ್ ದ ಯೂನಿವರ್ಸ್ ಈಸ್ ಡ್ಯಾಶ್ ಅಂತ. ಥರ್ಡ್ ಕ್ವಶನ್ ನೋಡ್ರಿ, ದ ಆ್ಯಂಗಲ್ ಬಿಟ್ವೀನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆ್ಯಂಡ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯಾಶ್ ಅಂತ ಹೇಳ್ತಾ ಇದ್ದಾರೆ ಅವ. ಓಕೆ, ಎ ಆಪ್ಷನ್ ಕೊಟ್ಟಿದ್ದಾನೆ ನೋಡ್ರಿ, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್ ಕೊಟ್ಟಿದ್ದಾನೆ. ಫೋರ್ತ್ ಕ್ವಶನ್ ನೋಡ್ರಿ, ಎ ಕೆಪಾಸಿಟರ್ ಈಸ್ ಡಿವೈಸ್ ಯೂಸ್ಡ್ ಟು ಡ್ಯಾಶ್ ಅಂತ. ಎ ಆಪ್ಷನ್ ನೋಡ್ರಿ, ಪ್ರೊಡ್ಯೂಸ್ ದ ಚಾರ್ಜ್, ನ್ಯೂಟ್ರಲೈಸ್ ದ ಚಾರ್ಜ್, ಸ್ಟೋರ್ ಚಾರ್ಜ್, ಆಲ್ ದ ಅಬವ್ ಅಂತ ಕೊಟ್ಟಿದ್ದಾನ. ಓಕೆ, ಸೊ ನೆಕ್ಸ್ಟ್ ಇವಾಗ 5th ಕ್ವಶನ್ಗೆ ಹೋಗ್ತೀನಿ ನೋಡ್ರಿ. ದ SI ಯೂನಿಟ್ ಆಫ್ ಮೊಬಿಲಿಟಿ ಈಸ್ ಡ್ಯಾಶ್ ಅಂತ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಅದ ನೋಡ್ರಿ. 6th ಕ್ವಶನ್, ದ ಲೆಂತ್ ಆಫ್ ವೈರ್ ಈಸ್ ಡಬಲ್ಡ್ then its resistivity of material of wire is increased by 2 times, decreased by 2 times, increases by 4 times, unchanged ಅಂದರೆ remains ಸೇಮ್ ಇದ್ದಿರಬೇಕು. 7th one, the path traced by a charged particle moving in a direction perpendicular to magnetic field is dash ಅಂತ. ಎ ಆಪ್ಷನ್ ಸರ್ಕ್ಯುಲರ್, ಬಿ ಆಪ್ಷನ್ ಹೆಲಿಕ್ಸ್, ಡಿ ಆಪ್ಷನ್ ಪ್ಯಾರಾಬೋಲಾ ಆ್ಯಂಡ್ ಸಿ ಆಪ್ಷನ್ ಪ್ಯಾರಾಬೋಲಾ ಇದೆ, ಡಿ ಆಪ್ಷನ್ ಇಸ್ ಎಲಿಪ್ಸ್ ಇದೆ ನೋಡಿ. ಓಕೆ, ಸೊ ಇವಾಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಗೆ ಹೋಗೋಣ. ನಿಮಗೆ ಇಲ್ಲಿ 3 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಆತ ಆಲ್ರೆಡಿ ಏನದ ಇಲ್ಲಿ ಬ್ರ್ಯಾಕೆಟಲ್ಲಿ ಆನ್ಸರ್ಗಳನ್ನು ಕೊಟ್ಟಿರ್ತಾನೆ ರೀ. 8th ಕ್ವಶನ್ ನೋಡ್ರಿ, ದ ನೆಟ್ ಚಾರ್ಜ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಡ್ಯಾಶ್ ಅಂತ. 9th ಕ್ವಶನ್, ದ ಫೆನೋಮಿನನ್ ಆಫ್ ಪ್ರೊಟೆಕ್ಟಿಂಗ್ ಎ ಸರ್ಟನ್ ರೀಜನ್ ಆಫ್ ಸ್ಪೇಸ್ ಫಾರ್ ಎನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯಾಶ್ ಅಂತ. ಆಮೇಲೆ 10th ಕ್ವಶನ್, ಕಿರ್ಚಾಫ್ಸ್ ಜಂಕ್ಷನ್ ರೂಲ್ ಈಸ್ ಕಾನ್ಸಿಕ್ವೆನ್ಸ್ ಆಫ್ ಡ್ಯಾಶ್ ಅಂತ ಹೇಳ್ತಾ ಇದ್ದೆ ನೋಡ್ರಿ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ಸ್ಗಳು ಆದವು, ಹೌದಲ್ವಾ? ಸೊ ಇವಾಗ ನಾನು ನೆಕ್ಸ್ಟ್ 2 ಮಾರ್ಕಿನ ಕ್ವಶನ್ಸಿಗೆ ಬರ್ತೀನಿ ಅಂತ್ರಿ. ಎಷ್ಟು ಕೊಟ್ಟಿದ್ದಾನ? ಎಸ್, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಅಂತ. 2 ಮಾರ್ಕಿಂದು 2 ಕ್ವಶನ್ಸ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 1 2 3 4 ಕೊಟ್ಟಿದ್ದಾನೆ ನೋಡ್ರಿ. ಔಟ್ ಆಫ್ 4ಅಲ್ಲಿ ಎಷ್ಟು ಬರೀಬೇಕು ನೀವು ಅಂತಂದರೆ 2 ಬರೀಬೇಕು. ಅದರಲ್ಲಿ ನಿಮಗೆ 50% ಚಾಯ್ಸ್ ಸಿಗ್ತಾ ಇದೆ ನೋಡ್ರಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಸ್ಟಿಕ್ಸ್. ವಾಟ್ ಆರ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ. ನೆಕ್ಸ್ಟ್ ಕ್ವಶನ್, ಡಿಫೈನ್ ದ ಟರ್ಮ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆ್ಯಂಡ್ EMF ಆಫ್ ಎ ಸೆಲ್ ಅಂತ. ಅದರದ್ದು ಡೆಫಿನೇಷನನ್ನು ಬರೀಬೇಕು. ರೈಟ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಲೊರೆಂಟ್ಜ್ ಫೋರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಹೇಳ್ತಾ ಇದ್ದಾನ. ಅದಾದ್ಮೇಲೆ 3 ಮಾರ್ಕಿನ ನೋಡೋಣ ಅಂತ. ಎಸ್,
3 ಮಾರ್ಕಿಂದು ಎಷ್ಟು ಕ್ವಶನ್ಸ್ ಅದಾವ ಅಂತಂದರೆ 2 ಕ್ವಶನ್ಸ್ಗಳು ಅದಾವ ನೋಡ್ರಿ. ಎಷ್ಟು ಅದಾವ ರೀ? 2 ಕ್ವಶನ್ಸ್ ಅದಾವ. ಎಷ್ಟು ಮಾರ್ಕಿಂದು ಇದು? 3 ಮಾರ್ಕಿಂದು. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಅಂತ. ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾನ? ಎಸ್, ಇಲ್ಲೂ ನಿಮಗೆ ಎಷ್ಟು ಕ್ವಶನ್ಸ್ ಅದಾವ ಅಂತಂದರೆ 4 ಕ್ವಶನ್ಸ್ ಅದಾವ. ಅದರಲ್ಲಿ 2 ಬರೀಬೇಕು. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್. ಸೊ ಹಿಯರ್ ಯು ವಿಲ್ ಗೆಟ್ 6 ಮಾರ್ಕ್. Mention 3 basic properties of charges. Derive the relation between electric field and dipotential ಅಂತ. State Ohm's law and mention any 2 limitations of Ohm's law ಅಂತ ನೋಡ್ರಿ. Obtain expression for current in a simple circuit. ಇದು 3 ಮಾರ್ಕಿಂದ ಆಯಿತು. ಓಕೆ, ಸೊ ಇವಾಗ ನಾನು ನೆಕ್ಸ್ಟ್ 5 ಮಾರ್ಕಿನ ಕ್ವಶನ್ಸಿಗೆ ಹೋಗ್ತೀನಿ ಅಂತ್ರಿ. ಎಸ್, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್. ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್. 3 ಕ್ವಶನ್ಸ್ ಕೊಟ್ಟಿದ್ದಾನ. ಇದರಲ್ಲಿ ಎಷ್ಟು ಬರೀಬೇಕಂದ್ರೆ 2 ಮಾತ್ರ ಬರೀಬೇಕು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ಈಕ್ವಿಟೆನ್ಷಿಯಲ್ ಲೈನ್ ಆಫ್ ಡೈಪೋಲ್ ಅಂತ ನೋಡ್ರಿ. ಓಕೆ, ಸೊ ಸ್ಪೆಲ್ಲಿಂಗ್ ಏನಿದೆ ನೋಡ್ರಿ, ಕ್ಲಿಯರ್ ಆಗಿಲ್ಲ ಇದು. ಒಬ್ಟೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ಇಕ್ವಿವ್ಯಾಲೆಂಟ್ EMF and internal resistance of 2 cells connected in series ಅಂತ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ಎಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕರೆಂಟ್ ಅಂತ ನೋಡ್ರಿ. ಇದು ಎಷ್ಟು ಮಾರ್ಕಿಂದ ಅದ ರೀ? 5 ಮಾರ್ಕಿಂದು. ಇಲ್ಲಿನ್ನೂ ನಿಮಗೆ ಮತ್ತೆರಡು 5 ಮಾರ್ಕಿಂದ ಕ್ವಶನ್ಸ್ ಕೊಟ್ಟರೆ ಅದರಲ್ಲಿ ಒಂದು ಬರೀಬೇಕು. ಹೌ ಮೆನಿ ಗಿವನ್? 2 ಕ್ವಶನ್ಸ್ ಆರ್ ಗಿವನ್. ಯು ಕ್ಯಾನ್ ಸಾಲ್ವ್ ಆರ್ ಯು ಕ್ಯಾನ್ ರೈಟ್ ಆನ್ಸರ್ ಓನ್ಲಿ ಫಾರ್ 1 ಕ್ವಶನ್. ಓಕೆ, ಏನದ ನೋಡ್ರಿ ಕ್ವಶನ್ಸ್, ನೀವೇನದ ಚೆನ್ನಾಗಿ ನೋಡ್ಕೋರಿ. ಇವೆಲ್ಲ ಕ್ವಶನ್ಸ್ಗಳನ್ನು ನೋಡ್ಕೊಂಡೆ ಅರ್ಥ ಮಾಡ್ಕೊಂಡು ನೀಟಾಗಿ ಒಂದು ಕಡೆ ಬರ್ದು ಸಾಲ್ವ್ ಮಾಡಿರಿ. ಅರ್ಥ ಆಯ್ತಾ? ಎಸ್, ಇಷ್ಟು ಮುಗೀತು ನೋಡ್ರಿ. ಎಷ್ಟು ಕ್ವಶನ್ ಪೇಪರ್ ಅದಾವೆ ರೀ ಒಟ್ಟು? ಟೋಟಲ್ ನಿಮ್ಗೆ ಇಲ್ಲಿ 2 ಕ್ವಶನ್ ಪೇಪರ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ ರೀ. ಓಕೆನಾ? ಸೊ ಮತ್ತೆ ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಿಮ್ಗೆ ಇದ್ರದ್ದು ಏನಾದರೂ PDF ಬೇಕಾಗಿತ್ತು 2 ಕ್ವಶನ್ ಪೇಪರ್ದು ಅಂತಂದರೆ ತಾವು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಲಿಂಕ್ ಏನದ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗಬಹುದು. ಓಕೆನಾ? ಮತ್ತು ಇನ್ನೊಂದೇನು ರಿಕ್ವೆಸ್ಟ್ ಅಂತಂದರೆ ನೀವು ಫ್ರೆಂಡ್ಸಿಗೆಲ್ಲ ಪ್ರತಿಯೊಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ. ಮತ್ತು ನಾನು ಆಲ್ಮೋಸ್ಟ್ ಆಲ್ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ರೀ. ತಾವೇನದ ಜಸ್ಟ್ SJ ಮ್ಯಾಥ್ಸ್ ಕ್ಲಾಸ್ ಅಂತ ಹೇಳಿ ಟೈಪ್ ಮಾಡಬೇಕು ರೀ. ಏನು SJ ಮ್ಯಾಥ್ಸ್ ಕ್ಲಾಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿರಿ, ನಿಮ್ಗೆ ಯಾವ ಬೇಕಾವು ಸಿಗ್ತಾವೆ. ಓಕೆ, SJ ಮ್ಯಾಥ್ಸ್ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೊಡೀರಿ, ಬರ್ತದೆ. SJ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೊಡೀರಿ. ಓಕೆ, ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೊಡೆದ್ರಿ ಅಂದರೆ ಬರ್ತದೆ. ಅರ್ಥ ಆಯ್ತಲ್ವ? ಸೊ ಈ ಒಂದು ವಿಡಿಯೋ ತಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಅರ್ಥನೂ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ನಾವೇನದ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.